ನೋಡಿ, ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಮಟ್ಟದ ಏರ್ ಶೋ ನಡೀತಾ ಇದೆ. ಏರ್ ಶೋ ಆದಂಥ ಸಂದರ್ಭದಲ್ಲಿ ಆ ಕಡೆಗೆ ವಿಪರೀತ ಟ್ರಾಫಿಕ್ ಜಾಮ್ ನಾವು ತೋರಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ವೆಹಿಕಲ್ಗಳು ನಿಂತಿವೆ ನೋಡಿ. ಈ ಕಡೆ ಬೆಂಗಳೂರು ಉತ್ತರ ಭಾಗದ ಜನರಿದಾರಲ್ಲ, ಅವ್ರಿಗೆ ಈ ಉತ್ತರ ಭಾಗ ಬೆಳೀತಾ ಇದೆ ಅದೆಲ್ಲ ಪ್ರಶ್ನೆ ಬೇರೆ. ಆದರೆ ನತದೃಷ್ಟರು ಒಂದು ಲೆಕ್ಕದಲ್ಲಿ ಈ ಏನಾದರೂ ಯಾವನಿಗಾದರೂ ಮೈಯಲ್ಲಿ ಹುಷಾರಿಲ್ಲ ಅಂತ ಕರ್ಕೊಂಬಂದ್ಬಿಟ್ರೆ ರಸ್ತೆಯಲ್ಲೇ ಸಾಯೋದು ಗ್ಯಾರಂಟಿ. ಅಂಥದ್ರಲ್ಲಿ ಈ ರೀತಿ ಏನಾದರೂ ಏರ್ ಶೋ ಆದಾಗ ಇನ್ನೂ ವಿಪರೀತ ಟ್ರಾಫಿಕ್ ಆಗಿಬಿಡುತ್ತೆ. ಅದೇನೋ ಗೊತ್ತಿಲ್ಲ. ನೀವು ಈಗ ಈ ಅರಮನೆ ಮೈದಾನದಲ್ಲಿ ಏನೋ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಯಾರಾದರೂ VIP ಮೂಮೆಂಟ್ ಆಗಿರ್ಬೋದು, ಏನಾದರೂ ಟ್ರಾಫಿಕ್ಕು ಸುಡುಗಾಡು ಏನು ಅಂದರೆ ಅಲ್ಲಿಂದ ತನಕ ಬಂದು ಸೀದಾ ಫ್ಲೈಓವರ್ದು ನಿಂತು ಬಿಡುತ್ತೆ, ಮುಗಿದೋಯ್ತು ಕತೆ. ವೆಹಿಕಲ್ಗಳು ಮುಂದಕ್ಕೆ ಹೋಗಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ನವೀನ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಯಲಹಂಕ ವಾಯುನೆಲೆಯಲ್ಲಿ ಇವತ್ತು ಮೂರನೇ ದಿನದ ಏರ್ ಶೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾದ ಟ್ರಾಫಿಕ್ ಜಾಮ್ ಇಂದು ಸಹ ಕಾಣಿಸ್ತಾ ಇದೆ. ಈಗಾಗಲೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿರ್ತಕ್ಕಂಥದ್ದು. ಬೆಳಗ್ಗೆ 8 ರಿಂದ 9 ಗಂಟೆ ಸುಮಾರಿಗೆ ಆರಂಭವಂಥ ಜಾಮ್ ಈಗಲೂ ಸಹ ಮುಂದುವರೆದಿದೆ. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಏನು ಕಣ್ಣಾಯಿದಷ್ಟು ದೂರ ಸಹ ಈಗಾಗಲೇ ಏನೊಂದು ಟ್ರಾಫಿಕ್ ಜಾಮ್ನ ಕಂಡು ಬರ್ತಾ ಇದೆ. ಈಗಾಗಲೇ ಬಸ್ಗಳು ಸೇರಿದಂತೆ ವಾಹನ ಸವಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದರಲ್ಲೂ ಸಹ BMTC ಮತ್ತು KSRTC ಬಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ. ಅದರಲ್ಲೂ ಏನು ಪ್ರಮುಖವಾಗಿ ಸರ್ವಿಸ್ ರಸ್ತೆಯಲ್ಲಿರ್ತಕ್ಕಂಥ ಬಸ್ಗಳಲ್ಲಿ ಏನು ಗಂಟೆಗಟ್ಟಲೆ ಏನು ಪ್ರಯಾಣಿಕರು ಕಾದು ಕುಳಿತಿದ್ದಾರೆ. ಈಗಾಗಲೇ ಏನೊಂದು ಯಲಹಂಕದಿಂದ ದೇವನಹಳ್ಳಿಗೆ ಕೇವಲ 45 ನಿಮಿಷದಿಂದ 30 ನಿಮಿಷ 45 ನಿಮಿಷ ತೆಗೆದುಕೊಳ್ತಿದ್ದ ಪ್ರಯಾಣ ಇದೀಗ 2 ರಿಂದ 3 ಗಂಟೆ ತೆಗೆದುಕೊಳ್ತಾ ಇದೆ. ಅದರಲ್ಲೂ ಸಹ ಬಸ್ಗಳು ಹೋಗೋದಕ್ಕೂ ಸಹ ಪ್ರತ್ಯೇಕವಾದ ಮಾರ್ಗ ಇಲ್ಲ. ಜೊತೆಗೆ ಈಗಾಗಲೇ ಬಸ್ಗಳಲ್ಲಿ ಉದ್ಯೋಗಕ್ಕೆ ತೆರಳ್ತಕ್ಕಂಥವ್ರು, ಏರ್ಪೋರ್ಟ್ಗೆ ತೆರಳ್ತಕ್ಕಂಥವ್ರು, ಜೊತೆಗೆ ಏನು ಕೆಲಸ ಕಾರ್ಯಗಳು ಮತ್ತು ಶಾಲಾ ಕಾಲೇಜ್ ತೆರಳ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಇದ್ದಾರೆ. ಅವರೆಲ್ಲರಿಗೂ ಸಹ ಸಾಕಷ್ಟು ತೀವ್ರ ಸಂಕಷ್ಟ ಎದುರಾಗ್ತಾ ಇದೆ. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಏನೊಂದು ಬಾಗ್ಲೂರು ಕಡೆ ಬರ್ತಕ್ಕಂಥ ಸರ್ವಿಸ್ ರಸ್ತೆ ಆಗಿರ್ಬೋದು, ಜೊತೆಗೆ ಏನು ಕೆಂಪೇಗೌಡ ಏರ್ಪೋರ್ಟ್ಗೆ ತೆರಳ್ತಕ್ಕಂಥ ಹೆದ್ದಾರಿ ಆಗಿರ್ಬೋದು, ಎಲ್ಲವೂ ಸಹ ಸಂಪೂರ್ಣವಾಗಿ ಜಾಮ್ ಆಗಿದೆ. ಏನೀಗಾಗಲೇ ಕಾರ್ಗಳು ಸೇರಿದಂತೆ ಬಸ್ಗಳು ಸಹ ಸಂಪೂರ್ಣವಾಗಿ ತುಂಬಿದೆ. ಅದರಲ್ಲೂ ಏನೊಂದು ಟ್ರಾಫಿಕ್ ಜಾಮನ್ನು ತಪ್ಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಂಚಾರಿ ಪೊಲೀಸರು ಗೂಡ್ಸ್ ವಾಹನಗಳ ಪ್ರವೇಶವನ್ನು ಸಹ ನಿಷೇಧ ಮಾಡಿದ್ದಾರೆ. ಆದರೂ ಸಹ ಏನಿವತ್ತು ಡೆಲಿಗೇಟ್ಸ್ಗೆ, ಅದರಲ್ಲೂ ಗಣ್ಯರಿಗೆ ಪ್ರಮುಖವಾಗಿ 3ನೇ ದಿನದ ಕೊನೆಯ ಏರ್ ಶೋ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಏನೀಗಾಗಲೇ ಬರ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ. ಹಾಗಾಗಿ ಏನು ವಾಹನಗಳ ಸಂಚಾರ ದಟ್ಟಣೆ ಸಹ ಹೆಚ್ಚಾಗಿದೆ. ಅದರಲ್ಲೂ ಕೆಂಪೇಗೌಡ ಏರ್ಪೋರ್ಟ್ಗೆ ತೆರಳ್ತಕ್ಕಂಥ ಪ್ರಯಾಣಿಕರು ಮತ್ತು ಕ್ಯಾಬ್ಗಳ ಸಂಖ್ಯೆ ಸಹ ಹೆಚ್ಚಾಗಿದೆ. ಹೀಗಾಗಿ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ವಾಹನಗಳು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿರ್ತದ್ದು. ಇನ್ನು ಈ ಭಾಗದಲ್ಲಿ ನೋಡೋದಾದರೆ ಏನು ಏರ್ಫೋರ್ಸ್ ಇಲ್ಲಿಂದ ಏನು 1 ರಿಂದ 2 ಕಿಲೋಮೀಟರ್ ಅಷ್ಟೇ ದೂರ ಇರ್ತಕ್ಕಂಥದ್ದು. ಅಲ್ಲಿ ಸಹ ಏನು ಗಂಟೆಗಟ್ಟಲೆ ಜಾಮ್ ಉಂಟಾಗಿದೆ. ಕೆಲವರು ವಾಹನಗಳನ್ನು ಹಿಡಿದು ನಡೆದುಕೊಂಡು ಹೋಗುವಂಥ ಕೆಲಸವನ್ನು ಸಹ ಮಾಡ್ತಿದ್ದಾರೆ. ಯಾಕಂದರೆ ಕಳೆದ 2 ಗಂಟೆಗಳಿಂದ ಸಹ ಹೆಬ್ಬಾಳದಿಂದ ಯಲಹಂಕ ವಾಯುನೆಲೆ ಬರೋದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ತಾ ಇದೆ. ಆ ಸಮಯ ಅಲ್ಲಿ ಹೋಗೋದಕ್ಕೆ ಆಗೋದಿಲ್ಲ, ಹಾಗಾಗಿ ನಡ್ಕೊಂಡೇ ಹೋಗ್ಬೋದು ಅಂತಕ್ಕಂಥ ಒಂದಷ್ಟು ಜನ ವಾಹನಗಳನ್ನು ಹಿಡಿದು ನಡೆದುಕೊಂಡು ಹೋಗುವಂಥ ದೃಶ್ಯಗಳು ಸಹ ಕಂಡು ಬರ್ತದೆ. ಜೊತೆಗೆ ಏನು ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಸೇರಿದಂತೆ ದೊಡ್ಡಬಳ್ಳಾಪುರ ಕಡೆಗೆ ತೆರಳಲು ಬರ್ತಾ ಇರ್ತಕ್ಕಂಥ KSRTC ಬಸ್ಗಳು, BMTC ವಾಯುವಜ್ರ ಬಸ್ಗಳು ಸೇರಿದಂತೆ ಎಲ್ಲ ಬಸ್ಗಳು ಸಹ ಇವತ್ತು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಪರದಾಟವನ್ನು ಅನುಭವಿಸ್ತಿದ್ದಾರೆ. ಇನ್ನು VIP ಲೇನನ್ನು ಸಹ ಈಗಾಗಲೇ ಪ್ರತ್ಯೇಕವಾಗಿ ಮಾಡಲಾಗಿದೆ. ಏನು 3ನೇ ದಿನದ ಕೊನೆಯ ದಿನ ಏರ್ ಶೋವನ್ನು ಡೆಲಿಗೇಟ್ಸ್ಗಾಗಿ ಇವತ್ತು ಆಯೋಜನೆ ಮಾಡಲಾಗಿದೆ. ಅಲ್ಲಿಗೆ ತೆರಳ್ತಕ್ಕಂಥ ಏನು ಗಣ್ಯರ ವಾಹನಗಳಿಗೆ ಅಂತಲೇ ಪ್ರತ್ಯೇಕ ಲೇನನ್ನು ಮಾಡಲಾಗಿದೆ. ಆ ಲೇನ್ನಲ್ಲೂ ಸಹ ಈಗಾಗಲೇ ಗಣ್ಯರ ವಾಹನಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ಏನು 3ನೇ ದಿನದ ಏರ್ ಶೋಗಾಗಿ ಈಗಾಗಲೇ ಇವತ್ತು ಏನು ಗಣ್ಯರಿಗೆ 3ನೇ ದಿನದ ಏರ್ ಶೋ ಕೊನೆಯ ಏರ್ ಶೋ ಆಗಿದೆ. ನಾಳೆಯಿಂದ ಸಾರ್ವಜನಿಕರಿಗೆ ಏರ್ ಶೋ ನೋಡೋದಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಹೀಗಾಗಿ ಇವತ್ತು ಸಹ ಏನು ಸಂಪೂರ್ಣವಾದಂಥ ಟ್ರಾಫಿಕ್ ಜಾಮ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ದೇವನಹಳ್ಳಿ.